ನಿನಗಾಗಿ ಭಾಗ 108. ಪವಿತ್ರ ವಿಷಯವನ್ನು ಮುಗಿಸಿಬಿಡೋಣ ಅಥವಾ ಮುಗಿದು ಹೋಗಿದೆ ಅಂತ ಇವನು ಅಂದುಕೊಂಡಿದ್ದ. ಪದೇ ಪದೇ ಅವಳು ಬರುತ್ತಿದ್ದರೆ ತನ್ನ ಬದುಕಿನಲ್ಲಿ ತನಗೆ ಡಿಸ್ಟರ್ಬ್ ಆಗುತ್ತಿದೆ. ನಾನು ದಮಯಂತಿಯ ಜೊತೆ ತುಂಬಾ ಚೆನ್ನಾಗಿ ಬದುಕನ್ನು ಸಾಗಿಸುತ್ತಾ ಇದ್ದೇನೆ. ಅವಳಿಗೆ ಮೊದಲೇ ಹುಷಾರಿಲ್ಲ, ತುಂಬಾ ನೋವಿನಿಂದ ಇದ್ದಾಳೆ. ನೋವಿನ ಮೇಲೆ ನೋವು ಅವಳಿಗೆ ಏಕೆ ಅಂತ ಇವನು ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದ. ಅವನಿಗೆ ತನಗಿಂತ ಹುಷಾರಿಲ್ಲದ ದಮಯಂತಿಯ ಮನಸ್ಸಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ನೋವಾಗಬಹುದು. ಯಾವುದೋ ಬುದ್ಧಿಯಿಲ್ಲದ ಸಮಯದಲ್ಲಿ ಮಾಡಿದ ತಪ್ಪಿಗೆ ಇಲ್ಲಿಯವರೆಗೂ ನಾನು ಶಿಕ್ಷೆ ಅನುಭವಿಸುತ್ತಾ ಇದ್ದೇನೆ. ಬದುಕು ಸಾಕಾಗಿ ಹೋಗಿದೆ. ಯಾರ ಬಳಿ ನಾನು ಸಹಾಯವನ್ನು ಕೇಳುವುದು? ಗಿರಿಗೆ ಹೇಳಿದರೆ ಅಂತ ಅಂದುಕೊಂಡ. ಆದರೆ ಅವನು ನನ್ನ ಕೆಲಸವನ್ನು ತಲೆ ಮೇಲೆ ಇಟ್ಟುಕೊಂಡು ಮಾಡುತ್ತಿದ್ದಾನೆ. ಹಗಲು ರಾತ್ರಿ ನಿದ್ರೆ ಮಾಡದೆ ಈಗಲೇ ತುಂಬ ಕಷ್ಟದಲ್ಲಿ ಇದ್ದಾನೆ. ಅವನಿಗೆ ಇನ್ನೂ ಕೂಡ ಕಷ್ಟ ಕೊಟ್ಟರೆ ಜೀವನ ಸರಿ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಸೆಕ್ರೆಟರಿ ಹೇಳುತ್ತಿದ್ದ, ರಾತ್ರಿ ಹೊತ್ತು 2 ಗಂಟೆವರೆಗೆ ಕೆಲಸ ಮಾಡುತ್ತಾರೆ, ಪುನಃ ಬೆಳಿಗ್ಗೆ 5 ಗಂಟೆಗೆ ಹೇಳುತ್ತಾರೆ ಅಂತ. ಅವನು ನಿದ್ರೆ ಮಾಡುತ್ತಿರುವುದು ಕೇವಲ 3 ಗಂಟೆ. ಇಷ್ಟೊಂದು ಕಷ್ಟ ಪಡುತ್ತಿದ್ದಾನೆ. ಅವನ ಕೆಲಸ ನನ್ನ ಕೆಲಸ ಎಲ್ಲವನ್ನೂ ಮಾಡುತ್ತಿದ್ದಾನೆ. ಅಂತಹುದರಲ್ಲಿ ನಾನು ಅವನಿಗೆ ನನ್ನ ಈ ಸ್ಟುಪಿಡ್ ಕೆಲಸವನ್ನು ಮಾಡು ಅಂತ ಹೇಗೆ ಹೇಳಲಿ ಅಂತ ತನ್ನ ಬಗ್ಗೆ ತಾನೇ ಬೇಸರ ಮಾಡಿಕೊಂಡು ಕುಳಿತ. ಅಷ್ಟರಲ್ಲಿ ದಮಯಂತಿಗೆ ಎಚ್ಚರವಾಯಿತು. ಅವಳು ನಿದ್ರೆಗಣ್ಣಲ್ಲಿ ಮೈಕೈಯನ್ನು ಮುರಿಯುತ್ತಿದ್ದಳು. ಇವನು ತುಂಬ ಖುಷಿಯಾಗಿ ನೋಡುತ್ತಿದ್ದ ಅವಳ ಹಾವ ಭಾವವನ್ನು. ತಕ್ಷಣಕ್ಕೆ ಅವನಿಗೆ ನೆನಪಾಯಿತು, ಅವಳಿಗೆ ಆಕ್ಸಿಡೆಂಟ್ ಆಗಿದೆ, ಸ್ಟಿಚ್ ಹಾಕಿದ್ದಾರೆ, ಜಾಸ್ತಿ ಮೂವ್ ಮಾಡಬಾರದು ಅಂತ. ನಿಧಾನವಾಗಿ ಹತ್ತಿರ ಬಂದು ಸ್ವಲ್ಪ ಮೆತ್ತಗೆ ಮಾತನಾಡಿದ. ಏಕೆಂದರೆ ಅವಳು ನಿದ್ರೆಗಣ್ಣಲ್ಲಿ ಇರುವುದರಿಂದ ಬೆಚ್ಚಿಬಿದ್ದರೆ ಇವನ ಧ್ವನಿಯನ್ನು ಕೇಳಿ ಹಠಾತ್ತನೆ ಅನ್ನುವ ಭಯ ಅವನಿಗೆ. ಇತ್ತ ಚಿನ್ನು, ದಮಯಂತಿ ಅಂತ ಅಂದಾಗ ಅವಳು ಪಿಳಪಿಳ ಅಂತ ತನ್ನ ಮುದ್ದಾದ ಅಗಲವಾದ ಕಣ್ಣುಗಳನ್ನು ಬಿಟ್ಟಳು. ನಿನಗೆ ಆಪರೇಷನ್ ಆಗಿದೆ, ಒಳಗೆ ಸ್ಟ್ರೆಚ್ ಆಗುತ್ತದೆ, ಹುಷಾರು ಅಂತ ಅವನು ಹೇಳಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಸಾರಿ, ನಿದ್ರೆ ಕಣ್ಣಿನಲ್ಲಿ ಯಾಮಾರಿದೆ. ಆದರೆ ನಾನು ಯಾವಾಗಲೂ ಮೈಮುರಿಯುವುದಿಲ್ಲ. ಈ ರೀತಿ ಮೈಮುರಿಯುತ್ತೇನೆ ಅಂದರೆ ಅದರ ಹಿಂದೆ ಏನಾದರೂ ಒಂದು ಸಮಸ್ಯೆ ಯಾವಾಗಲೂ ಇರುತ್ತದೆ. ಈ ರೀತಿ ಮೈಮುರಿದಾಗಲೆಲ್ಲ ಚಿಕ್ಕಮ್ಮ ಮತ್ತು ಅಕ್ಕ ಏನಾದರೂ ಒಂದು ದೊಡ್ಡ ಸಮಸ್ಯೆಯನ್ನು ಮಾಡುತ್ತಿದ್ದರು ಅಂತ ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಈ ಸಲ ಯಾವುದೇ ತೊಂದರೆ ಆಗುವುದಿಲ್ಲ ಅಲ್ಲದೆ ವಿಕ್ರಮ್ ಅಂತ ಹೇಳಿ ಅವನನ್ನು ತಬ್ಬಿಕೊಂಡು ಕಣ್ಣಿನಲ್ಲಿ ಸ್ವಲ್ಪ ನೀರು ಹಾಕಿಕೊಂಡಳು. ನನಗೆ ತುಂಬ ಭಯವಾಗುತ್ತಿದೆ. ನನ್ನ ಹಣೆ ಬರಹದಲ್ಲಿ ಒಳ್ಳೆಯದು ಬರೆದೇ ಇಲ್ಲವೇ? ಯಾವಾಗಲೂ ದುಃಖದಲ್ಲೇ ಇರುತ್ತೇನೆ. ನನ್ನಿಂದ ದುಃಖ ನಿಮಗೆ ಬರುತ್ತದೆ. ನಾನು ನಿಮ್ಮ ಬದುಕಿನಲ್ಲಿ ಬರುವುದಕ್ಕಿಂತ ಮುಂಚೆ ನೀವು ಆಫೀಸ್ಗೆ ಹೋಗುತ್ತಿದ್ದೀರಿ. ಈಗ ಆಫೀಸ್ಗೆ ಹೋಗದೆ ಯಾವಾಗಲೂ ನನ್ನ ಹಿಂದೆ ಮುಂದೆ ಸುತ್ತಿಕೊಂಡು ಇರುತ್ತೀರಾ. ಹೀಗೆ ಆದರೆ ನಿಮ್ಮ ಬಿಸ್ನೆಸ್ ಏನಾಗುವುದಿಲ್ಲ, ನಿಮ್ಮ ಕೆರಿಯರ್, ನಿಮ್ಮ ಆಸೆ ಅಂತ ಅವಳು ಒಂದೇ ಸಮನೆ ಮಾತನಾಡಬೇಕಾದಾಗ ವಿಕ್ರಮ್, ಆ ರೀತಿ ಏನೂ ಆಗುವುದಿಲ್ಲ. ಸದ್ಯಕ್ಕೆ ನನ್ನ ಕೆಲಸ ಗಿರಿ ಮಾಡುತ್ತಿದ್ದಾನೆ. ಗಿರಿ ಅಣ್ಣನ ಅಂತ ಕೇಳಿದಳು. ಹೌದು, ಗಿರಿಯೇ. ಅವನು ನಿನಗೆ ಹೇಗೆ ಅಣ್ಣ ಆಗುತ್ತಾನೆ ಗೊತ್ತಿಲ್ಲ. ಅವರನ್ನು ನೋಡಿದಾಗ ಒಂದು ರೀತಿ ಗೌರವ ಭಾವನೆ ಬರುತ್ತದೆ. ಇನ್ನು ದೊಡ್ಡವರಾಗಿದ್ದರೆ ಚಿಕ್ಕಪ್ಪ ಅಥವಾ ಅಪ್ಪ ಅಂತ ಕರೆಯುತ್ತಿದ್ದೆ. ಈಗ ಅವರ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಅವರನ್ನು ತುಂಬ ಸಲ ಭೇಟಿ ಮಾಡಿಲ್ಲ ಆದರೂ ಅಂತ ಅಂದ. ಅವನು ಕೇಳಿದ, ಒಂದು ಸಲ ಭೇಟಿ ಮಾಡಿದರೆ ಅವರ ನಿಜವಾದ ಸ್ವಭಾವ ಏನು ಅಂತ ತಿಳಿಯುತ್ತದೆ. ಈಗ ಅದೆಲ್ಲ ಹೇಗೆ? ನನಗೆ ಹೊಟ್ಟೆ ಹಸಿವಾಗುತ್ತಿದೆ ಅಂತ ಅವಳು ಹೇಳಿದಳು. ಅದರಲ್ಲಿ ಅವನು ಆರ್ಡರ್ ಮಾಡಿದ ಊಟ ಬಾಗಿಲ ಬಳಿ ಬಂತು. ಇವನು ಬಂದ ತಕ್ಷಣ ಊಟವನ್ನು ತಂದವನು ಆಶ್ಚರ್ಯದಿಂದ ನೋಡುತ್ತಿದ್ದ. ಇದೇ ಮೊದಲ ಬಾರಿ ಬಾಗಿಲನ್ನು ಇಷ್ಟು ಬೇಗ ನೀವು ತೆಗೆದಿದ್ದು. ಯಾವಾಗಲೂ ನೀವು ನಿಧಾನ ಮಾಡುತ್ತೀರಾ ಅಂದಾಗ ವಿಕ್ರಮ್ ನಗುತ್ತಾ, ಯಾವಾಗಲೂ ಒಂದೇ ರೀತಿ ಇರಲು ಸಾಧ್ಯವೇ?
ದಿನಗಳು ಕಳೆದಂತೆ ಮನುಷ್ಯರು ಬದಲಾಗುತ್ತಾರೆ. ಹೊಸ ಹೊಸ ಮನುಷ್ಯರು ಬಂದು ಹೊಸ ಹೊಸ ಪಾಠವನ್ನು ಕಲಿಸುತ್ತಾರೆ. ಸಮಯಕ್ಕೆ ತಕ್ಕಂತೆ ನಾನು ಕೂಡ ಬದಲಾದೆ ಅಂತ ಹೇಳಿದಾಗ ಅವನು ಊಟವನ್ನು ಒಳಗೆ ತಂದು ಅವನೇ ಬಡಿಸಿದ. ತುಂಬ ಸಮಯವಾಗಿತ್ತು. ಅವಳು ಸರಿಯಾದ ಊಟವನ್ನು ಮಾಡಿ ಸೂಕ್ಷ್ಮವನ್ನು ಅರಿತ ಊಟವನ್ನು ತಂದಿದ್ದವನು ಹೋಗಲು ಮುಂದಾದ. ಏಕೆಂದರೆ ಅವರಿಬ್ಬರು ಕಪಲ್ಸ್ ಒಟ್ಟಿಗೆ ಊಟ ಮಾಡುತ್ತಾರೆ, ನಾನು ಇದ್ದರೆ ಮುಜುಗರ ಅಂತ. ಆಗ ವಿಕ್ರಮ್ ತನ್ನ ಪಾಕೆಟ್ನಲ್ಲಿ ಇದ್ದ ದುಡ್ಡನ್ನು ಕೊಟ್ಟ. ಅವನು ಖುಷಿಯಿಂದ ಅವನ ಕಾಲಿಗೆ ನಮಸ್ಕಾರ ಮಾಡಿ ಹೋದ. ದಮಯಂತಿ ಆ ಹುಡುಗ ಹೋದ ನಂತರ ಹೇಳಿದಳು, ನೀವು ಪ್ರತಿಯೊಬ್ಬರನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ, ಆದರೆ ನನ್ನ ಜೊತೆ ಏಕೆ ಆ ರೀತಿ ಹಾಡಿದಿರಿ? ನಾನು ಎಂದರೆ ನಿಮಗೆ ಇಷ್ಟವಿರಲಿಲ್ಲವೇ? ಅಥವಾ ನಾನು ಎಂದಾದರೂ ಏನಾದರೂ ತಪ್ಪು ಮಾಡಿದ್ದೀನ ಅಂತ ಅವಳು ಹೇಳುತ್ತಾಳೆ. ಆಗ ವಿಕ್ರಮ್ ಈ ಸಮಯದಲ್ಲಿ ಆ ಮಾತುಗಳು ಬೇಕಾ ಅಂತ ಕೇಳುತ್ತಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವನಿಗೆ ಕೋಪ ಬರುತ್ತದೆ ಅಂತ ತಿಳಿದು ಅವಳು ಊಟವನ್ನು ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ಮೊಣಕೈಗಳಿಗೆ ಕೂಡ ಏಟಾಗಿದ್ದರಿಂದ ಸರಿಯಾಗಿ ತಿನ್ನಲು ಆಗುವುದಿಲ್ಲ. ಅದನ್ನು ಗಮನಿಸಿದ ವಿಕ್ರಮ್ ಹಳೆ ವಿಷಯವನ್ನು ಕೆದಕಿ ಜಗಳ ಮಾಡಬೇಕು ಅಂತ ಅನಿಸುತ್ತದೆ. ನಿನಗೆ ಸಮಸ್ಯೆ ಇದೆ, ಕೈಯಲ್ಲಿ ಆಗುವುದಿಲ್ಲ, ಊಟ ಮಾಡಿಸಿ ಅಂತ ಕೇಳಲು ಆಗುವುದಿಲ್ಲ ಅಲ್ಲವೇ ಅಂತ ಅವನು ಕೈಯನ್ನು ತೊಳೆದುಕೊಂಡು ಊಟವನ್ನು ಮಾಡಿಸಲು ಮುಂದಾದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಫೋನನ್ನು ನೋಡಿ ಪುನಃ ಕೋಪ ಬಂತು ಅವನಿಗೆ. ಪವಿತ್ರ ಪದೇ ಪದೇ ಕಾಲ್ ಮಾಡುತ್ತಿದ್ದಾಳೆ. ನನ್ನನ್ನು ಇವಳು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ, ನನ್ನ ಹೆಂಡತಿಯ ಜೊತೆ ಅಂತ ಅಂದುಕೊಂಡು ಅವನು ಫೋನನ್ನು ಸ್ವಿಚ್ ಆಫ್ ಮಾಡಿದ. ಅವಳು ಹೇಳಿದ ಹಾಗೆ ಕೇಳುವ ಕಾಲ ಕಳೆದು ಹೋಯಿತು. ಈಗ ಏನಿದ್ದರೂ ನನ್ನ ಬದುಕು ನನ್ನ ದಮಯಂತಿಯ ಜೊತೆ ಸುಮಧುರವಾದ ಬದುಕನ್ನು ಕಳೆಯುವ ಕಾಲ. ಎಷ್ಟೊಂದು ಸುಂದರವಾದ ಜೀವನವನ್ನು ನಾನು ಸಾಗಿಸಬೇಕಾದಾಗ ಇವಳು ಬಂದು ಅಂತ ಕೋಪಗೊಂಡ. ಕೊನೆಗೆ ಇವನ ಮುಖದ ಬದಲಾವಣೆಯನ್ನು ಗಮನಿಸಿದ ಅವಳು, ಏನಾಯಿತು, ಏನಾದರೂ ಆಫೀಸ್ನಲ್ಲಿ ಟೆನ್ಷನ್ ಅಂತ ಕೇಳಿದಳು. ಸ್ವಲ್ಪ ಭಯದಿಂದಲೇ ಅವಳು ಯಾವಾಗಲೂ ಅದೇ ಯೋಚನೆಯಲ್ಲಿ ಇರುತ್ತಾಳೆ, ನನ್ನಿಂದ ಇವರ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಅಂತ. ಸ್ವಲ್ಪ ಹೊತ್ತು ಅವನು ಸೀರಿಯಸ್ ಆದ. ನಂತರ ಜೋರಾಗಿ ನಕ್ಕಿದ. ಆ ರೀತಿ ಏನೂ ಇಲ್ಲ, ಪದೇ ಪದೇ ಅನ್ನೋನ್ ಕಾಲ್ ಬರುತ್ತಿದೆ ಅಂತ ಅವನು ಹೇಳಿದಾಗ ಅಷ್ಟೇ ಅಂತ ಹೇಳಿದಳು. ಅಷ್ಟೇ ಅಲ್ಲ, ಯಾವುದೋ ಹುಡುಗಿ ಕಾಲ್ ಮಾಡಿರುವುದು. ನನ್ನ ಧ್ವನಿಯನ್ನು ಕೇಳಿ ನಾನು ಇಷ್ಟ ಆಗುತ್ತಾ ಇದ್ದೇನೆ ಅಂತ ಪದೇ ಪದೇ ಕಾಲ್ ಮಾಡುತ್ತಾ ಟಾರ್ಚರ್ ಮಾಡುತ್ತಿದ್ದಾಳೆ. ಮೊದಲು ಬೇಸರವಾಯಿತು, ಈಗ ನನಗೆ ಅವಳ ಧ್ವನಿ ತುಂಬ ಇಷ್ಟವಾಗುತ್ತಿದೆ, ಏನು ಮಾಡಲಿ ಅಂತ ವಿಕ್ರಮ್ ಕೇಳಿದಾಗ ಅವಳು ಕೋಪಗೊಂಡಳು. ಕೋಪದಲ್ಲೂ ಕೂಡ ಅವಳ ಮುಖ ತುಂಬ ಸುಂದರವಾಗಿದೆ. ಅವನು ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು ಅವಳಿಗೆ ತಿನ್ನಿಸಲು ಶುರು ಮಾಡಿದ. ನಾನು ಏನು ಹೇಳಿದರೂ ನಂಬುತ್ತೀಯ ಅಲ್ಲವೇ ಅಂತ ಕೇಳಿದ. ಅಂದರೆ ನಿಮ್ಮ ಮಾತನ್ನು ನಂಬಬಾರದು ಅಂತ ಅವಳು ಕೇಳಿದಳು. ಇಲ್ಲ, ನಾನು ಏನು ಹೇಳಿದರೂ ಅದನ್ನು ನಂಬು ಅಂತ ಅವನು ಪುನಃ ಅವಳ ಹಣೆಗೆ ಮುತ್ತು ಕೊಟ್ಟ. ಈಗ ಅವಳು ನಾರ್ಮಲ್ ಆದಳು. ಅವನ ಮುತ್ತುಗಳಿಂದ ಈ ರೀತಿ ತುಂಟಾಟವನ್ನು ಮಾಡಿ ಊಟವನ್ನು ಇಬ್ಬರು ಮಾಡುತ್ತಿದ್ದರು. ಅವನು ಅವಳಿಗೆ ತಿನ್ನಿಸಬೇಕಾದಾಗ ಅವನ ಬೆರಳುಗಳನ್ನು ಕಚ್ಚುತ್ತಿದ್ದಳು. ಒಮ್ಮೊಮ್ಮೆ ನಂತರ ಅವನು ನೋಡಿ ನಗಲು ಶುರು ಮಾಡುತ್ತಿದ್ದಳು. ಊಟ ಮಾಡಿಸಿದ ಮೇಲೆ ಅವಳ ಬಾಯನ್ನು ಒರೆಸಲು ಮುಂದಾದ. ಆದರೆ ಇಂದು ಕೈಯಿಂದ ಒರೆಸಬಾರದು ಅಂತ ಅನಿಸಿತು. ಇವನ ತುಟಿಗಳಿಂದ ಅವಳ ತುಟಿಗಳನ್ನು ಒರೆಸಿದ. ಅವಳ ತುಟಿಗಳ ಮೇಲೆ ಇದ್ದ ಅನ್ನದ ಹಗಲನ್ನು ಇವನು ತಿಂದ. ಅವಳು ತುಂಬ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಳು. ಆ ಆಶ್ಚರ್ಯ ಅವಳ ಮೈಪೂರ್ತಿ ರೋಮಾಂಚನ ಆಗುವಂತೆ ಮಾಡಿತು. ಇಬ್ಬರ ತುಟಿಗಳು ಸ್ವಲ್ಪ ಹೊತ್ತು ಅದೇ ರೀತಿ ಬೆರೆತುಕೊಂಡವು. ಅವಳು ಅವನ ಎದೆಗಳ ಮೇಲೆ ಕೈಯನ್ನು ಇಟ್ಟಳು. ಅವನು ಕೂಡ ಅವಳ ಎರಡು ಕೆನ್ನೆಗಳ ಮೇಲೆ ಕೈಯನ್ನು ಇಟ್ಟು ಮುತ್ತುಗಳನ್ನು ನಿರಂತರವಾಗಿ ಮುಂದುವರೆಸಿದ. ಒಂದು ಮಾತ್ರ ಅರ್ಥವಾಯಿತು, ಇಲ್ಲಿ ಯಾರು ಪೇಷಂಟ್ ಆದರೂ ಕೂಡ ಇವರಿಬ್ಬರ ಮಧ್ಯೆ ರೊಮ್ಯಾನ್ಸ್ ಮಾತ್ರ ಎಂದೂ ಕೂಡ ನಿಲ್ಲುವುದಿಲ್ಲ. ಎಷ್ಟು ನಡೆಯಬೇಕು ಅಷ್ಟು ಮಾತ್ರ ನಡೆಯುತ್ತದೆ ಅಂತ ಅನಿಸುತ್ತದೆ.
ಅವಳು ಅವನನ್ನು ತಬ್ಬಿಕೊಳ್ಳಲು ಬಂದಾಗ ವಿಕ್ರಮ್ ಅವಳಿಂದ ಸ್ವಲ್ಪ ದೂರ ಸರಿದ. ನಿನಗೆ 2ನೇ ಬಾರಿ ಸ್ಟಿಚಿಂಗ್ ಮಾಡಿದ್ದಾರೆ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರೆ ಸ್ಟಿಚಿಂಗ್ಗೆ ಪ್ರಾಬ್ಲಮ್ ಆಗುತ್ತದೆ. ನಂತರ ಎಲ್ಲರೂ ಅಂದುಕೊಳ್ಳುತ್ತಾರೆ ಗಂಡ ಇವಳನ್ನು ಬಿಟ್ಟಿಲ್ಲ, ಅದಕ್ಕೆ ಇವಳಿಗೆ ಹೆಲ್ತ್ ಇಶ್ಯೂ ಆಯಿತು ಅಂತ. ಅವನು ಒಂದೇ ಉಸಿರಿಗೆ ಮಾತನಾಡಿದ್ದನ್ನು ಕೇಳಿದ ದಮಯಂತಿ, ಸಿಸ್ಟರ್ಗಳು ಏನಾದರೂ ಆ ರೀತಿ ಮಾತನಾಡಿದರಾ ಅಂತ ಕೇಳಿದಳು. ಏಕೆಂದರೆ ಅವರು ನನ್ನ ಜೊತೆ ಕೂಡ ಅದೇ ಮಾತನ್ನು ಹೇಳಿದರು. ಆಗ ವಿಕ್ರಮ್, ನನ್ನ ಜೊತೆ ಮಾತನಾಡುವ ಧೈರ್ಯವಿಲ್ಲ, ಆದರೆ ಅವರು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡೆ. ಸಾರಿ, ನನ್ನಿಂದ ನೀವು ಯಾವ ಮಾತನ್ನು ಕೇಳಬೇಕು ಅಂತ ಅವಳು ಹೇಳಿದಾಗ ಅವನು ಅವಳನ್ನು ಹಿಡಿದುಕೊಂಡು ನಿಧಾನವಾಗಿ ಅಲ್ಲೇ ಸ್ವಲ್ಪ ವಾಕ್ ಮಾಡಿಸಿದ. ಅವಳು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅಂದಾಗ ಆಸ್ಪತ್ರೆಯ ಕಾರಿಡಾರ್ಗೆ ಕರೆದುಕೊಂಡು ಬಂದ. ಅವಳ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ವಾಕ್ ಮಾಡಿಸುತ್ತಿದ್ದ. ಎಲ್ಲಿ ಅವಳ ಕಾಲಿಗೆ ನೋವಾಗುತ್ತದೆ ಅನ್ನುವಷ್ಟು ಸೂಕ್ಷ್ಮವಾಗಿ. ನನ್ನ ಕಾಲು ತುಂಬ ನೋವಾಗುತ್ತಿದೆ ಅಂತ ಅವಳು ಹೇಳಿದಾಗ ಸ್ವಲ್ಪ ಅಲ್ಲೇ ಕೂರಿಸಿ ಚೇರ್ನಲ್ಲಿ ಪುನಃ ಸ್ವಲ್ಪ ಹೊತ್ತು ನಿಧಾನವಾಗಿ ಮಾಡಿಸುತ್ತಿದ್ದ. ಇದನ್ನೆಲ್ಲ ನೋಡುತ್ತಿದ್ದ ಆಸ್ಪತ್ರೆಯ ಸಿಬ್ಬಂದಿ ತುಂಬ ಶಾಕ್ ಆದರೂ ಕೂಡ ಇಷ್ಟು ದಿನದಲ್ಲಿ ಯಾರೂ ಇಷ್ಟೊಂದು ಸುಂದರವಾಗಿ ಹೆಂಡತಿಯನ್ನು ವಾಕ್ ಮಾಡಿಸುತ್ತಿರಲಿಲ್ಲ. ಏಕೆಂದರೆ ವಿಕ್ರಮ್ ಮತ್ತು ದಮಯಂತಿ ಫೇಮಸ್ ಆಗಿಬಿಟ್ಟಿದ್ದಾರೆ, ಒಂದು ಒಳ್ಳೆಯ ಕಪಲ್ ಅಂತ. ಆದ್ದರಿಂದ ಇವರ ಮೇಲೆ ಎಲ್ಲರಿಗೂ ಸ್ಪೆಷಲ್ ಇಂಪ್ರೆಷನ್ ಇದ್ದೇ ಇರುತ್ತದೆ ಅಲ್ಲವೇ? ದಮಯಂತಿಗೆ ಇದೆಲ್ಲ ಹೊಸದು, ಆದರೂ ಕೂಡ ವಿಕ್ರಮ್ಗೆ ಏನೂ ಇಲ್ಲ. ಆಸ್ಪತ್ರೆ ಮನೆಯ ರೀತಿ ಅವನಿಗೆ. ಅವರು ಇಲ್ಲೇ ಬರುತ್ತಾ ಇದ್ದಿದ್ದು. ಪವಿತ್ರನ ಗಂಡ ಡಾಕ್ಟರ್ ಪ್ರಜ್ವಲ್ ಇದನ್ನು ಮೇಲಿನ ವಾರ್ಡಿನಲ್ಲಿ ನಿಂತುಕೊಂಡು ಕಿಟಕಿಯಿಂದ ನೋಡುತ್ತಿದ್ದ. ಈ ಸುಂದರವಾದ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಇದ್ದಾರೆ ಅವರಿಬ್ಬರು. ಈ ಪವಿತ್ರ ಹಠ ಜಾಸ್ತಿ ಮಾಡುತ್ತಿದ್ದಾಳೆ. ಮೊದಲು ನಾನು ಸಮಾಧಾನ ಮಾಡಿದರೆ ಸಮಾಧಾನವಾಗುತ್ತಿದ್ದಳು, ಆದರೆ ಇತ್ತೀಚೆಗೆ ಯಾರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಈ ರೀತಿ ಮಾಡುತ್ತಿದ್ದಾಳೋ ತಿಳಿಯುತ್ತಿಲ್ಲ ಅಂತ ಅವನು ಬೇಸರ ವ್ಯಕ್ತಪಡಿಸಿಕೊಂಡ. ಇತ್ತ ವಿಕ್ರಮ್ ಮತ್ತು ದಮಯಂತಿ ತಮ್ಮದೇ ಪ್ರಪಂಚದಲ್ಲಿ ಇದ್ದಾರೆ. ಸುಂದರವಾದ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ. ಅವಳಿಗೆ ತಾನು ಪೇಷಂಟ್ ಅಂತ ಅನಿಸುತ್ತಿಲ್ಲ. ವಿಕ್ರಮ್ ಅಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.